ಹೇ ಎವ್ರಿವನ್, ಹೇಗಿದ್ದೀರಾ? ಇವತ್ತು ಹಾಸನದಿಂದ ಒಂದು ಡ್ರೈ ಫ್ರೂಟ್ ಚಾಕ್ಲೇಟ್ ಆರ್ಡ್ರ್ ಬಂದಿತ್ತು. ಅವರು ರಕ್ಷಾಬಂಧನಕ್ಕೆ ಅವ್ರ ತಂಗಿಗೆ ಗಿಫ್ಟ್ ಕೊಡೋಕ್ಕಂತ ಹೇಳಿ ಅವರು ಆರ್ಡ್ರ್ ಮಾಡ್ಕೊಂಡಿದ್ರು. ನಾನಿಲ್ಲಿ ಬಾದಾಮಿ ಗೋಡಂಬಿನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ ಚಾಕ್ಲೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವೇನಾದರೂ ತಾನ್ಯ ಹೋಮ್ ಫುಡ್ಸಲ್ಲಿ ಚಾಕ್ಲೇಟ್ನ ಬುಕ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಹೇಳಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಮೆಸೇಜ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನೀವು ಬುಕ್ ಮಾಡಿದ 2 ದಿನಕ್ಕೆ ಚಾಕ್ಲೇಟು ನಿಮಗೆ ರಿಸೀವ್ ಆಗುತ್ತೆ. ಈ ಚಾಕ್ಲೇಟ್ನ ಫ್ರಿಜ್ಜಲ್ಲೇ ಇಡಬೇಕಾ, ಹೆಂಗೆ ಕಳಿಸ್ತೀರಾ, ಮೆಲ್ಟ್ ಆಗಲ್ವಾ ಅಂತೆಲ್ಲ ಕೇಳಿದ್ರೆ ಏನೂ ಮೆಲ್ಟ್ ಆಗೋದಿಲ್ಲ, ಚೆನ್ನಾಗೇ ಬರುತ್ತೆ. ನಾವು ಇದಕ್ಕೇನು ಶುಗರ್ ಆ್ಯಡ್ ಮಾಡಲ್ಲ, ನ್ಯಾಚುರಲ್ ಶುಗರೇ ಇರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ, ಹೊರಗಡೆನೂ ನೀವು 1 ಮಂತ್ ತನಕ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಏನೂ ಮೆಲ್ಟ್ ಆಗೋಲ್ಲ. ನೀವೇನಾದರೂ ಬರ್ತ್ಡೇ ಪಾರ್ಟಿ ಮತ್ತು ಇದೇ ಥರ ರಕ್ಷಾಬಂಧನ, ವರಮಹಾಲಕ್ಷ್ಮಿ ಆ ಥರದಕ್ಕೆಲ್ಲ ನೀವು ಆರ್ಡ್ರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. 250 ಗ್ರಾಮಿಂದ ನಾವು ಕೊಡ್ತೀವಿ. 250 ಗ್ರಾಮ್ಗೆ 300 ರುಪೀಸ್ ಆಗುತ್ತೆ. 250 ಗ್ರಾಮಿಂದ 1 kg ಚಾಕ್ಲೇಟ್ನ ನೀವು ಆರ್ಡ್ರ್ ಮಾಡ್ಕೊಬೋದು. ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ಅಂತ ಕೊಡ್ತಾ ಇದ್ದೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇವತ್ತೇ ನನಗೆ 3 kg ಆಗೋಷ್ಟು ಡ್ರೈ ಫ್ರೂಟ್ ಲಡ್ಡುದು ಆರ್ಡ್ರ್ ಬಂದಿತ್ತು. ಚಾಕ್ಲೇಟ್ನ ಮುಗಿಸಿ ಲಡ್ಡು ಮಾಡೋಣ ಅಂತ ಹೇಳಿ ಅದನ್ನು ಮಾಡಿ ಒಂದು 300 ಲಡ್ಡು ಬೇಕಿತ್ತು. 3 kgs ಲಡ್ಡು ಹಾಗೆ ಮಾಡಿದ್ವಿ. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 3000 ರುಪೀಸ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.